ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನಿಂದು ನಿಮ್ಮೆದುರಿಗೆ ತಂದಿರುವಂತಹ ಚರ್ಚಾ ವಿಷಯ ವಸ್ತು ಒಂದು ವ್ಯವಹಾರಾಧ್ಯಯನದಲ್ಲಿ ಗ್ರಾಹಕ ರಕ್ಷಣೆ ಮತ್ತು ಶಿಕ್ಷಣ, ಎರಡು ಉದ್ಯಮಿ ಪಾಠದಿಂದ ಪರೀಕ್ಷೆಗೆ ಮೇಲಿನ ಮೇಲೆ ಪುನರಾವರ್ತನೆಯಾಗಿರುವ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡಿಕೊಳ್ಳಿ, ಮಂದಟ್ಟು ಮಾಡಿಕೊಳ್ಳಿ. ಪರೀಕ್ಷಾ ಯಶಸ್ಸಿಗೆ ನಿಮಗೆ ಸಾಧನೆಗೆ ನೆರವಾಗಲಿ ಎಂಬುದು ನನ್ನ ಆಶಯ. ಈಗ ಉದ್ಯಮಶೀಲತೆ ಪಾಠದಿಂದ ಪರೀಕ್ಷೆಗೆ ಬಂದು ಹೋಗಿರುವಂಥ ಅನೇಕ ಪುನರಾವರ್ತನ ಪ್ರಶ್ನೆಗಳೆಂದರೆ, ಉದ್ಯಮಿ ಎಂದರೆ ಯಾರು? ಅದಕ್ಕೆ ಉತ್ತರ, ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನನ್ನು ಉದ್ಯಮಿ ಎನ್ನುವರು. ಉದ್ಯಮಶೀಲತೆ ಎಂದರೇನು? ಉದ್ಯಮಿಯು ಉದ್ದಿಮೆ ಸ್ಥಾಪಿಸಿಕೊಳ್ಳಲು ಕೈಗೊಳ್ಳುವ ಕ್ರಿಯೆಯನ್ನು ಉದ್ಯಮಶೀಲತೆ ಎನ್ನುವರು. ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ? ಎಂಟರ್ಪ್ರೆನ್ಯೂರ್. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ ಯಾವುದು? 1978. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು? ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆಯನ್ನು ಕೇಂದ್ರೀಕರಿಸುವುದಕ್ಕಾಗಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಉದ್ಯಮಶೀಲತೆಯ ಗುಣಲಕ್ಷಣಗಳು ಯಾವುವು? ಸೃಜನಾತ್ಮಕತೆ, ಕ್ರಿಯಾತ್ಮಕ ನಾಯಕತ್ವ, ಗುಂಪು ಕಟ್ಟುವುದು, ಪ್ರಚೋದನೆಯ ಸಾಧನೆ, ಸಮಸ್ಯೆಯ ಪರಿಹಾರ, ಗುರಿ ಮುಟ್ಟುವಿಕೆ, ವಚನಬದ್ಧತೆ. ಉದ್ಯಮಿಯ ಕಾರ್ಯಗಳು ಯಾವುವು ಅಥವಾ ಉದ್ಯಮಿಯ ಕಾರ್ಯಗಳ ಮಹತ್ವ ತಿಳಿಸಿ. ವ್ಯಾಪಾರ ಚಟುವಟಿಕೆ ಪ್ರಾರಂಭಿಸುವುದು, ನಿರ್ಧಾರಗಳನ್ನು ಕೈಗೊಳ್ಳುವುದು, ಹೊಸ ವಿಧಾನ ರೂಢಿಗೆ ತರುವುದು, ಹಣಕಾಸಿನ ಅಯವ್ಯಯ ನಿರ್ವಹಿಸುವುದು, ಅನಿಶ್ಚಿತತೆಗಳನ್ನು ಎದುರಿಸುವುದು, ಸೂಕ್ತ ಮಾರ್ಗದರ್ಶನ ನೀಡುವುದಾಗಿದೆ. ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಮಹತ್ವ ವಿವರಿಸಿ. ಯೋಜನಾ ವರದಿ ತಯಾರಿಕೆ, ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ, ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ತರಬೇತಿ, ಕಚ್ಚಾ ವಸ್ತುಗಳ ಹಂಚಿಕೆ, ಕರಕುಶಲ ವಸ್ತುಗಳ ತಯಾರಿಕೆಗೆ ತರಬೇತಿ, ಹಣಕಾಸಿನ ನೆರವು, ವಸ್ತು ಪ್ರದರ್ಶನ, ಜಾತ್ರೆಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು, ಉದ್ಯಮವನ್ನು ಆಧುನೀಕರಿಸುವಲ್ಲಿ ಸಹಾಯ ಮಾಡುವುದು, ವಸ್ತುಗಳನ್ನು ರಫ್ತು ಮಾಡಲು ಸಹಾಯ ಮಾಡುವುದು. ಈಗ ಗ್ರಾಹಕರ ರಕ್ಷಣೆ ಮತ್ತು ಶಿಕ್ಷಣ ಪಾಠದಿಂದ ಪರೀಕ್ಷೆಗೆ ಮೇಲಿನ ಮೇಲೆ ಬಂದಿರುವಂಥ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರುವ. ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ 15, 1962 ಮಹತ್ವ ದಿನ ಏಕೆ? ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡಿದರು. ಈ ಕಾರಣದಿಂದ ಪ್ರತಿ ವರ್ಷವೂ ಮಾರ್ಚ್ 15ನೇ ತಾರೀಕಿನಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ. ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು ಅಥವಾ ಬಳಕೆದಾರರ ಶೋಷಣೆಗೆ ಕಾರಣಗಳಾವುವು? ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇಲ್ಲ. ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುತ್ತಾರೆ. ಇದರಿಂದ ಗ್ರಾಹಕರಿಗೆ ಕಷ್ಟ, ನಷ್ಟ ಮತ್ತು ಸಮಸ್ಯೆಗಳಾದವು. ಮಾರಾಟಗಾರರು ಗ್ರಾಹಕರನ್ನು ನಿರ್ಲಕ್ಷ್ಯ ಮಾಡುತ್ತಾರೆ, ಗ್ರಾಹಕರನ್ನು ಶೋಷಿಸುತ್ತಾರೆ ಹಾಗೂ ಮೋಸಗೊಳಿಸುತ್ತಾರೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳಾದವು: ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವುದು, ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು, ಅವ್ಯವಹಾರಗಳನ್ನು ತಡೆಗಟ್ಟುವುದು,
ಗುಣಮಟ್ಟ, ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾ ವಹಿಸುವುದು, ತೊಂದರೆಗೆ ಒಳಗಾದಲ್ಲಿ ಸೂಕ್ತ ಪರಿಹಾರ ಕೊಡಿಸುವುದು, ಗ್ರಾಹಕರ ಶಿಕ್ಷಣದ ಜಾಗೃತಿ ಮೂಡಿಸುವುದು. ಗ್ರಾಹಕರ ಹಕ್ಕುಗಳು ಯಾವುವು? ಮಾಹಿತಿ ಪಡೆಯುವ ಹಕ್ಕು, ಅಪಾಯಕಾರಿ ವಸ್ತುಗಳ ವಿರುದ್ಧ ರಕ್ಷಣೆಯ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು, ಮೋಸದ ವಿರುದ್ಧದ ಹಕ್ಕು. ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವುವು? ದೂರುಗಳು ಕೈಬರಹದ ಅಥವಾ ಬೆರಳಚ್ಚಿನಲ್ಲಿ ಇರಬೇಕು. ದೂರುದಾರನ ಪೂರ್ಣ ಹೆಸರು ಮತ್ತು ವಿಳಾಸವಿರಬೇಕು. ವ್ಯಾಪಾರಿ ಪೂರ್ಣ ವಿಳಾಸ ನಮೂದಿಸಬೇಕು. ಯಾವ ವಸ್ತುವಿನ ನಷ್ಟವಾಗಿದೆ ಎಂಬುದು ಮತ್ತು ನಷ್ಟದ ಮೊತ್ತವನ್ನು ನಮೂದಿಸಿರಬೇಕು. ಸಂಬಂಧಪಟ್ಟ ರಸೀದಿ ಬಿಲ್ಲು ಲಗತ್ತಿಸಿರಬೇಕು. ದೂರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ನೆನಪಿನಲ್ಲಿಡಬೇಕು ಆದಂಥ ಅಂಶ, 1 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಗ್ರಾಹಕರ ದೂರುಗಳು ಸಲ್ಲಿಸಬೇಕಾಗಿರೋ ವೇದಿಕೆ ಯಾವುದಪ್ಪ ಅಂದರೆ ಜಿಲ್ಲಾ ವೇದಿಕೆ. 1 ಕೋಟಿಯಿಂದ 10 ಕೋಟಿವರೆಗಿನ ಗ್ರಾಹಕ ದೂರುಗಳನ್ನು ಸಲ್ಲಿಸಬೇಕಾದ ವೇದಿಕೆ ರಾಜ್ಯ ಆಯೋಗ. 10 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ದೂರನ್ನು ಸಲ್ಲಿಸಬೇಕಾದ ವೇದಿಕೆ ಯಾವುದಪ್ಪ ಅಂದರೆ ರಾಷ್ಟ್ರೀಯ ಆಯೋಗ. ಪ್ರಿಯ ವಿದ್ಯಾರ್ಥಿಗಳೇ, ನಿಧಾನವಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮಂದಟ್ಟು ಮಾಡಿಕೊಳ್ಳಿ, ಮನನ ಮಾಡಿಕೊಳ್ಳಿ. ಪರೀಕ್ಷೆಗೆ ಯಶಸ್ಸು ದೊರೆಯಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನನ್ನ ಧ್ವನಿಗೆ ಬೆಂಬಲ ನೀಡಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.